ಮತ್ತೊಂದು ಸಮರ ಸೃಷ್ಟಿಸಿದ ದ್ವೇಷ ಭಾಷಣ ತಡೆ ವಿಧೇಯಕ ವಿರೋಧದ ಮಧ್ಯೆಯೂ ಕೂಡ ಈ ವಿಧೇಯಕ ಮಂಡನೆ ಆಗಿದೆ. ದ್ವೇಷ ಭಾಷಣದ ಬಿಲ್ ಮಂಡನೆಗೆ ಬಿಜೆಪಿ ಹಿಂದೂ ಸಂಘಟನೆ ವಿರೋಧವನ್ನ ವ್ಯಕ್ತಪಡಿಸಿದೆ. ಮತ್ತೊಂದು ಸಮರವನ್ನ ಸೃಷ್ಟಿ ಮಾಡಿದೆ ದ್ವೇಷ ಭಾಷಣ ತಡೆ ವಿಧೇಯಕ. ಈ ವಿಧೇಯಕ ಮಂಡನೆಗೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದೆ. ದ್ವೇಷ ಭಾಷಣ ತಡೆಗೆ ಬಿಲ್ಗೆ ಅಡ್ಡಂಡ ಕಾರ್ಯಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಿಲ್ನಲ್ಲಿ ಹಿಂದೂ ಧ್ವನಿಯನ್ನ ಹತ್ತಿಕ್ಕೋ ಹುನ್ನಾರ ಅಡಗಿದೆ. ಮುಸ್ಲಿಮರ ಓಲೈಕೆ ಮಾಡೋದಕ್ಕೆ ಈ ಬಿಲ್ ಅನ್ನ ಮಂಡಿಸಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಂದು ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರ ದ್ವೇಷ ಭಾಷಣ ತಡೆ ಮಸೂದೆ ಕಾಯ್ದೆಯನ್ನ ಮಂಡನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಈಗ ರಂಗಾಯಣದ ಮಾಜಿ ನಿರ್ದೇಶಕರಾಗಿರ್ತಕ್ಕಂತಹ ಹಿಂದೂ ವಾದಿಯಾಗಿರ್ತಕ್ಕಂತಹ ಅಡ್ಡಂಡ ಸಿ ಕಾರ್ಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಸರ್ ಇದು ವಿಧೇಯಕ ಮಂಡನೆ? ಇದೇನಿಲ್ಲ, ವಿಧೇಯಕ ಮಂಡನೆ ಅಂತ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಒಂದು ಮಸೂದೆ ಇದೆ. ಇದು ಸಂವಿಧಾನದಲ್ಲಿ ಇದೆ. ಇದು ದ್ವೇಷ ಭಾಷಣವನ್ನು ಮಾಡಿದರೆ ಅವ್ರ ಮೇಲೆ ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆದಮೇಲೆ ಅವರು ಕೋರ್ಟಿನಲ್ಲಿ ಹೋಗ್ತಾರೆ. ಅದು ದ್ವೇಷ ಭಾಷಣ ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತೆ. ಇದೊಂದು ಸ್ಪೆಷಲ್ ಏನು ಅಂತ, ಇದು ಎರಡು ಕಾರಣ ಇದೆ. ಒಂದು, ನಮ್ಮ ಹಿಂದೂ ಧ್ವನಿಗಳನ್ನು ಹತ್ತಿಕ್ಕಬೇಕು. ಅದು ಯಾವುದು ಮಾತಾಡಿದರೂ ಕೂಡ ಅವರು ದ್ವೇಷ ಭಾಷಣ ಅಂತ ಎಫ್ಐಆರ್ ಮಾಡ್ತಾರೆ. ಈಗ ಅದನ್ನು ಯಾರಿಗೆ ಅಧಿಕಾರ ಕೊಡ್ತಾರೆ? ಜಿಲ್ಲಾಧಿಕಾರಿಗೆ ಅಥವಾ SP ಗೆ ಅಧಿಕಾರ ಕೊಡ್ತಾರೆ. ಈ SP ಅವರು ಯಾರನ್ನ ಕೇಳ್ತಾರೆ? ಲೋಕಲ್ ಶಾಸಕರನ್ನು ಕೇಳ್ತಾರೆ ಅಥವಾ ಅವರ ಕಾಂಗ್ರೆಸ್ ಜನಪ್ರತಿನಿಧಿ ಕೇಳ್ತಾರೆ. ಎಫ್ಐಆರ್ ಮಾಡಿರಿ ಅಂತ ಹೇಳ್ತಾರೆ. ಇವತ್ತು ಮುಸಲ್ಮಾನರು ಅವರ ಮದರಸಗಳಲ್ಲಿ ಅವರ ಕೆಲವು ಮುಲ್ಲಾಗಳು ಅವರ ಗುರುಗಳು ಅಂತ ಹೇಳ್ತಾರೆ ಮುಸ್ಲಿಮರು, ಅವರು ಎಷ್ಟೊಂದು ಮಾಡ್ತಾ ಇದ್ದಾರೆ, ಎಷ್ಟೊಂದು ದ್ವೇಷದ. ಇವತ್ತು ಅಬ್ದುಲ್ ರಜಾಕ್ ಅಂತ ಹೇಳುವವರು TV ಡಿಬೇಟಲ್ಲಿ ಹೇಳ್ತಾರೆ ಔರಂಗಜೇಬನನ್ನು ನಾವು ಜಯಂತಿ ಮಾಡ್ತೀವಿ ಅಂತ. ಅಂದರೆ 1000 ವರ್ಷಗಳ ಇತಿಹಾಸ ಇದೆಯಲ್ಲ. ಮುಸ್ಲಿಂ ದಾಳಿಕೋರರು 762 ವರ್ಷ ನಮ್ಮನ್ನು ಆಳಿದ್ರಲ್ಲ, ಮತ್ತು ಬ್ರಿಟಿಷರು ಆಳಿದರು. ಇವರೆಲ್ಲ ಜಯಂತಿ ಮಾಡ್ತೀವಿ ಅಂತ ಹೊರಟಿರುವಾಗ ಅದು ಮತಾಂಧತೆ. ಇದು ಅವರಿಗೆ ಕುಮ್ಮಕ್ಕು ಕೊಟ್ಟಿದೆ. ಚರ್ಚೆ ಮಾಡಲಿಕ್ಕೆ ಅವಕಾಶ. ಯಾವನೋ ಒಬ್ಬ ಟಿಪ್ಪುದು ಪ್ರಚಾರ ತಂದ, ಸದನದಲ್ಲೇ ನಾಪತ್ತೆ ಕಾಶ್ಯಪ್ಪನವರು. ಯಾಕೆ ಇದನ್ನೆಲ್ಲ ಮಾಡ್ತಾರೆ ಅಂದರೆ ಕಾನ್ಸಂಟ್ರೇಷನ್ನ ಡೈವರ್ಟ್ ಮಾಡಲಿಕ್ಕೆ, ವಿರೋಧ ಪಕ್ಷಗಳನ್ನು ವಿಚಲಿತಗೊಳಿಸಲಿಕ್ಕೆ. ನಮ್ಮ ವಿರೋಧ ಪಕ್ಷದವರು ಕೂಡ ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು, ಗಟ್ಟಿಯಾಗಬೇಕು ಅವರು. ಅಂದ್ರೆ ಈಗ ಈ ಮಸೂದೆಯನ್ನು ತರ್ತಾ ಇರ್ತಕ್ಕಂಥದ್ದೇ ಹಿಂದೂ ವಿರೋಧಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. 100% ಅವರು ಮುಸಲ್ಮಾನರ ಬಗ್ಗೆ ಕೇಸ್ ಮಾಡಲ್ಲ. ನಾನು ಹೇಳ್ತಾ ಇದ್ದೆ, ಇಡೀ ರಾಜ್ಯದಲ್ಲಿ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ 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 ಈ ರಾಜ್ಯವನ್ನ ಇಸ್ಲಾಮಿಕ್ ರಾಜ್ಯವನ್ನಾಗಿ ಈಗಾಗಲೇ ಸಿದ್ದರಾಮಯ್ಯ ಮಾಡಕ್ಕೆ ಹೊರಟು ಬಿಟ್ಟಿದ್ದಾರೆ. ಮುಸ್ಲಿಂ ತುಷ್ಟೀಕರಣ ಯಾರಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.